ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದ ಸುದ್ದಿಗಳಿಗೆ ಹೋಗೋಣ. ಸಿಜೆಪಿ ಪ್ರತಿಭಟನೆ ಹಿಂಪಡೆದ ರೀತಿ, ಅದಾದ ನಂತರದ ಬೆಳವಣಿಗೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಬಿಲ್ ಇವತ್ತು ಮಂಡನೆಯಾಯಿತು. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಬಿಲ್ ಮಂಡನೆ ಮಾಡಿದ್ರು. ವಿರೋಧ ಪಕ್ಷಗಳ ಗಲಾಟೆಯ ಮಧ್ಯೆ ಬಿಲ್ ಮಂಡನೆ ಮಾಡಲಾಯಿತು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಯಾಗಬೇಕು ಅಂತ ವಿರೋಧ ಪಕ್ಷಗಳ ಪಟ್ಟು ಹಿಡಿದು ಗಲಾಟೆ ನಡೆಸ್ತಾ ಇದ್ದು, ಸದನ ನಾಳೆಗೆ ಮುಂದೂಡಿಕೆಯಾಗಿದೆ. ಬಹುಶಃ ನಾಳೆ ಬಿಲ್ ಅಂಗೀಕಾರ ಆಗತ್ತೆ. ಲೋಕಸಭೆಯಲ್ಲಿ ಅಂಗೀಕಾರವಾದ ನಂತರ ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ. I rise to move for leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. Thank you, Speaker sir. आप इस पर विरोध करना चाहते हैं? इस विषय पर बोलना चाहते हैं? सोगत राय जी, माननीय सदस्यगण, जो भी माननीय सदस्य इस विधेयक पर बोलना चाहते हैं? प्रश्न ये कि विधेयक को पुरस्तापित करने की अनुमति प्रदान की जाए। जो सदस्य इसके प्रश्न हाँ गए। ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯಿಂದ ಶಿಕ್ಷಣ ಇಲಾಖೆಯ ಸಚಿವ ಸ್ಥಾನ ಖಾಲಿಯಾಗಿದೆ. ಅದರ ಹೆಚ್ಚುವರಿ ಹೊಣೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಜೊತೆಗೆ ನವೀಕರಿಸಬಹುದಾದ ಇಂಧನಗಳ ಸಚಿವರಾಗಿದ್ದರು ಪ್ರಹ್ಲಾದ್ ಜೋಶಿ. ಈಗ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಹೊರಿಸಲಾಗಿದೆ. ನೆನ್ನೆನೇ ಜವಾಬ್ದಾರಿ ವಹಿಸಿಕೊಂಡ್ರು ಪ್ರಹ್ಲಾದ್ ಜೋಶಿ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಬಹಳ ಸವಾಲಿನ ಸಂದರ್ಭದಲ್ಲಿ, ಸವಾಲಿನ ಸನ್ನಿವೇಶದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಈ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮೋದಿ ಸರ್ಕಾರದಲ್ಲಿ ಟ್ರಬಲ್ ಶೂಟರ್ ಅನ್ನಿಸಿಕೊಂಡವರು ಪ್ರಹ್ಲಾದ್ ಜೋಶಿ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭಾಳ ಚಾಲೆಂಜಿಂಗ್ ಸಿಚುವೇಶನ್ನಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮೇಲಿನ ನಂಬಿಕೆ ಮತ್ತು ಭರವಸೆಯಿಂದ ಈ ಜವಾಬ್ದಾರಿ ಕೊಟ್ಟಂಗಿದೆ. ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅದೇ ನೋಡಿ, ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಜೆನ್ಜಿ ಪ್ರತಿಭಟನೆಯ ನಂತರ ಇದನ್ನು ಬರೀ ನಿಭಾಯಿಸೋದು, ರಿಫಾರ್ಮ್ಸ್ ತರೋದು ಅಥವಾ RSS ಜೊತೆಗಿನ ಏನಂತಾರೆ ತಾಳಮೇಳಕ್ಕೆ ಮಾತ್ರ ಇಲಾಖೆ ಇಲ್ಲ. ಇನ್ನು ಮುಂದೆ ಜೆನ್ಜಿಯನ್ನು ನೀವು ಹೇಗೆ ನಾವೇನೋ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡ್ತೀರಿ ಅನ್ನೋದು ಕೂಡ ಈ ಶಿಕ್ಷಣ ಇಲಾಖೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ಅಜೆಂಡಾ ಆಗಲಿದೆ, ಟಾಸ್ಕ್ ಕೂಡ ಆಗಿರಲಿದೆ.
ಹೀಗಿರುವಾಗ ಪ್ರಹ್ಲಾದ್ ಜೋಶಿ ಇದನ್ನು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇಡೀ ದೇಶದಲ್ಲಿ ಕುತೂಹಲ ಇದೆ. ಯಾಕೆಂದರೆ ಧರ್ಮೇಂದ್ರ ಪ್ರಧಾನ್ ಸಾಮಾಜಿಕ ಒತ್ತಡ ಅಂತಿರೋ, ರಾಜಕೀಯ ಒತ್ತಡ ಅಂತಿರೋ ಆ ಕಾರಣದಿಂದ ರಾಜೀನಾಮೆ ನೀಡಬೇಕಾಗಿ ಬಂತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಹಿನ್ನೆಲೆಯಿಂದ ಧರ್ಮೇಂದ್ರ ಪ್ರಧಾನ್ ಬಂದಿದ್ದರು. ಪ್ರಹ್ಲಾದ್ ಜೋಶಿ ಕೂಡ RSSನ ಹಿನ್ನೆಲೆಯಿಂದ ಬರ್ತಾರೆ. ಬಟ್ ಅದಕ್ಕೆ ನಾನು ಹೇಳಿದೆ, ಶಿಕ್ಷಣ ಇಲಾಖೆಯಲ್ಲಿ RSSನ ಪಾತ್ರ ಎಷ್ಟಿದೆಯೋ ಅದಕ್ಕೂ ಹೆಚ್ಚಾಗಿ ಈ ಒಂದು ಜೆನ್ಜಿ ಪ್ರತಿಭಟನೆಯ ನಂತರ ಪರೀಕ್ಷಾ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಸರ್ಕಾರ ರೈಟ್ ಈ ಮಕ್ಕಳಿಗೆ ತಿಳಿಸಿ ಹೇಳಿ ಕನ್ವಿನ್ಸ್ ಮಾಡತಕ್ಕಂಥ ಒಂದು ಏನಂತಾರೆ ಅನಿವಾರ್ಯತೆ ಮತ್ತು ಅವಶ್ಯಕತೆ ಕೂಡ ಇವತ್ತಿನ ಸರ್ಕಾರಕ್ಕಿದೆ. ಪ್ರಹ್ಲಾದ್ ಜೋಶಿ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ನನಗನ್ಸುತ್ತೆ ಮುಂದಿನ ಕ್ಯಾಬಿನೆಟ್ ರೀಶಫಲ್ನಲ್ಲಿ ಹೆಚ್ಚುವರಿ ಖಾತೆಗಳಿಗಿಂತ ಹೆಚ್ಚಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಪೂರ್ತಿ ಶಿಕ್ಷಣ ಇಲಾಖೆಯನ್ನೇ ನೋಡಿಕೊಳ್ಳಿ ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿಯವರು ಹೇಳುವ ಸಾಧ್ಯತೆಗಳು ಹೆಚ್ಚು. ಬಟ್ ಈ ಇಲಾಖೆ ಜೆನ್ಜಿ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ರಾಡಾರ್ನಲ್ಲಿ ಇರಲಿದೆ ಅಂತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟ. ಹೌದು, ಹಿಂಗೆ ಎಲ್ಲ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಈಗ ಮುಂದಿನ ನೀಟ್ ಪರೀಕ್ಷೆಗಳಿವೆ, ಇನ್ನೂ ಅನೇಕ ಪರೀಕ್ಷೆಗಳಿವೆ, IIT ಇದೆ, IIM ಇದೆ. ಹೌದು, ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಕುತೂಹಲ, ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಯಾಕೆ ಪ್ರಹ್ಲಾದ್ ಜೋಶಿ ಇದನ್ನು ಹೇಗೆ ನಿಭಾಯಿಸ್ತಾರೆ? ಕಳೆದ 7 ವರ್ಷಗಳ ಕಾರ್ಯಕಾಲದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಮೊದಲು ಅವ್ರಿಗೆ ಪಾರ್ಲಿಮೆಂಟ್ರಿ ಅಫೇರ್ಸ್, ಮೈನಿಂಗ್ ಮತ್ತು ಕೋಲ್, ಬಹುಶಃ ಪ್ರಹ್ಲಾದ್ ಜೋಶಿ ಒಬ್ಬರೇ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಮೈನಿಂಗ್ ಕೋಲ್ನಲ್ಲಿ ಹಿಂದೆಲ್ಲ ಯಾರ್ಯಾರು ಮೈನಿಂಗ್ ಕೋಲಲ್ಲಿ ಬರ್ತಿದ್ರು 2014 ಮುಂಚೆ ಬಹುತೇಕರ ಮೇಲೆ ಕೇಸ್ಗಳಾಗಿವೆ, ಜೈಲಿಗೆ ಹೋಗಿದ್ದಾರೆ. ಮೈನಿಂಗ್ ಸೆಕ್ರೆಟರಿ ಅಂದರೆ ಅವ್ರು ಜೈಲಿಗೆ ಹೋಗೇ ಹೋಗ್ತಾರೆ, ಕೋಲ್ ಸೆಕ್ರೆಟರಿ ಅಂತ ಜೈಲಿಗೆ ಹೋಗೇ ಹೋಗ್ತಾರೆ ಅಂತಕ್ಕಂಥದ್ದಿತ್ತು. ಪ್ರಹ್ಲಾದ್ ಜೋಶಿ ಅದನ್ನು ಚೆನ್ನಾಗಿ ನಿಭಾಯಿಸಿದರು. ಪಾರ್ಲಿಮೆಂಟ್ರಿ ಅಫೇರ್ಸ್ನಲ್ಲೂ ಕೂಡ ಅವರು ಅದನ್ನು ಚೆನ್ನಾಗಿ ನಿಭಾಯಿಸಿದರು. ಈಗ ಅವ್ರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮತ್ತು ರಿನ್ಯೂಯಬಲ್ ಎನರ್ಜಿ ಈ ಪ್ರಮುಖ ಖಾತೆಗಳನ್ನು ಕೊಡಲಾಗಿತ್ತು. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯ ನಂತರ 2-3 ಚಾಯ್ಸ್ಗಳು ಇದ್ವು ಅಂತ ಅನ್ಸುತ್ತೆ. ನಡ್ಡಾ, ಭೂಪೇಂದ್ರ ಯಾದವ್ ಮತ್ತು ಪ್ರಹ್ಲಾದ್ ಜೋಶಿ. ಯಾಕೆಂದರೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಬೇಕು. ಈ ಖಾತೆಯ ಬಹುದೊಡ್ಡ ಸಮಸ್ಯೆ ಏನು ಗೊತ್ತಾ ಅಜಿತ್? ನಿಮಗೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಿವೆ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ. ಇವತ್ತು RSSನ 15 ಸಂಘಟನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತವೆ. ನಿಶ್ಚಿತವಾಗಿ ಅವ್ರ ಜೊತೆ ಒಂದು ತಾಳಮೇಳದ ಪ್ರಶ್ನೆಗಾಗಿ ಧರ್ಮೇಂದ್ರ ಪ್ರಧಾನರನ್ನು ತರಲಾಗಿತ್ತು. ಮೊದಲು ಯಾರ್ಯಾರಿದ್ರೋ ಅವ್ರಿಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಸ್ಮೃತಿ ಇರಾನಿ ಇದ್ದಾಗಲೂ. ಬಟ್ ಧರ್ಮೇಂದ್ರ ಪ್ರಧಾನ್ ಸಂಘ ಪರಿವಾರವನ್ನು ಖುಷಿಪಡಿಸಿದ್ರು. ಬಟ್ ಸ್ಟೂಡೆಂಟ್ ಅಟ್ ಲಾರ್ಜ್ ಏನಿದೆ ಅವರನ್ನು ಅವ್ರು ಖುಷಿ ಪಡಿಸೋಕ್ಕಾಗಲಿಲ್ಲ, ರಾಜೀನಾಮೆ ಕೊಡಬೇಕಾಯಿತು. ಪ್ರಹ್ಲಾದ್ ಜೋಶಿ ಇಬ್ಬರನ್ನೂ ಹೇಗೆ ಸಮಾಧಾನ ಮಾಡ್ತಾರೆ, ಹೇಗೆ ನಿಭಾಯಿಸ್ತಾರೆ, ಈ ಕುತೂಹಲ ನಿಶ್ಚಿತವಾಗಿದೆ. ಪ್ರಧಾನಮಂತ್ರಿಗಳ ಟ್ರಸ್ಟ್ ಅವ್ರ ಮೇಲೆ ಜಾಸ್ತಿ ಇದೆ ಅನ್ನೋದು ಈ ನಿರ್ಣಯ ಬಹಳ ಸ್ಪಷ್ಟವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.